ಮಂತ್ರಿಯಾಗಬೇಕು ಎನ್ನುವಂತಹ ಆಸೆ ಗಣ್ಣಿನಲ್ಲಿದ್ದಂತಹ ಸಚಿವಾಕಾಂಕ್ಷಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೊಮ್ಮೆ ಮುಂದೂಡಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೊಮ್ಮೆ ಮುಂದಕ್ಕೆ ಹೋಗಿದೆ. KMLAಗಳು ನಾಯಕರಲ್ಲಿ ಹೆಚ್ಚಿದ ತಳಮಳ. ಏನಾಗುತ್ತೋ ಸಿಎಂ 2 ಸಲ ದೆಹಲಿಗೆ ಹೋಗಿ ಬಂದರೂ ಸಿಗದ ಸಮ್ಮತಿ. ಹೈಕಮಾಂಡ್ ನಿರ್ಧಾರಕ್ಕೆ ಸಚಿವಾಕಾಂಕ್ಷಿಗಳಲ್ಲಿ ಆಕ್ರೋಶ. ವರಿಷ್ಠರು ರಾಜ್ಯ ನಾಯಕರ ವಿರುದ್ಧವೇ ತೀವ್ರ ಅಸಮಾಧಾನ. ಇರೋದು 20 ತಿಂಗಳು, ಇನ್ನೆಷ್ಟು ದಿನ ಕಾಯಬೇಕು? ಹೈಕಮಾಂಡ್ ಸಿಎಂ ನಡೆಗೆ ಶಾಸಕರಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲೆದ್ದಿದೆ. ನನ್ನ ಹೆಸರು ಪಟ್ಟಿಯಲ್ಲಿ ಇರ್ತಿದ್ದರೆ ಕಟೌಟ್ ಮಾಡಿಸ್ಬೋದಾಗಿತ್ತು, ಪೋಸ್ಟರ್ ಮಾಡಿಸ್ಬೋದಾಗಿತ್ತು, ಬ್ಯಾನರ್ ಹಾಕಿಸ್ಬೋದಾಗಿತ್ತು. ಭಾರೀ ಸಂಭ್ರಮದ ವಾತಾವರಣದಲ್ಲಿದ್ದಂತಹ ಆಸ್ಪರೆಂಟ್ಗಳ ಹೃದಯದಲ್ಲಿ ಒಂದು ತರಹದ ಪ್ಯಾನಿಕ್ಕು, ಒಂದು ಆತಂಕ, ಒಂದು ಸಣ್ಣ ತಳಮಳ. ಏನಾಗುತ್ತೋ ಏನೋ. DK ಸಾಹೇಬ್ರು ಲೀಸ್ಟ್ ಹಿಡ್ಕೊಂಡು ಡೆಲ್ಲಿಗೆ ಹೋದ್ರು. ಆ ಲೀಸ್ಟಲ್ಲಿ ನನ್ನ ಹೆಸರಿದೆ. ಹೈಕಮಾಂಡ್ ನಾಯಕರು ಆ ಹೆಸರಿಗೆ ಸಮ್ಮತಿ ಸೂಚಿಸ್ತಾರೋ ಇಲ್ವೋ? ಮಲ್ಲಿಕಾರ್ಜುನ್ ಖರ್ಗೆ ಏನು ಹೇಳ್ತಾರೆ, ವೇಣುಗೋಪಾಲ್ ಏನು ಹೇಳ್ತಾರೆ, ಸುರ್ಜೇವಾಲಾ ಏನು ಹೇಳ್ತಾರೆ? ಖಾಲಿ ಇರೋದು 20 ಸ್ಥಾನ, ಕ್ಯೂನಲ್ಲಿರೋದು 50 ಆಕಾಂಕ್ಷಿಗಳು. ಸಚಿವ ಸ್ಥಾನಕ್ಕಾಗಿ ಶಾಸಕರ ಮಧ್ಯೆ ಜಿದ್ದಾಜಿದ್ದಿ ಪೈಪೋಟಿ. ಅರ್ಧಾವಧಿ ಮುಗಿದ್ರೂ ಆಗದ ರೀಶಫಲ್. ಇನ್ನಿರೋದು 20 ತಿಂಗಳು, 2.5 ವರ್ಷಕ್ಕೆ ಆಗಬೇಕಿದ್ದ ಕ್ಯಾಬಿನೆಟ್ ಪುನರ್ರಚನೆ. ಉಳಿದಿರೋದು ಕೇವಲ 20 ತಿಂಗಳು ಮಾತ್ರ. ಖಾತೆನ ಹೆಂಗ್ ನಿಭಾಯಿಸೋದು, ಹೆಂಗ್ ಮಾಡ್ಕೊಳ್ಳೋದು? ನಾವು ಸಚಿವರಾಗೋದು ಯಾವಾಗ? ಇವತ್ತು ನಾಳೆ ಎಂದು ದಿನ ದೂಡ್ತಿದ್ರೆ ಹೇಗೆ ಎಂಬ ಪ್ರಶ್ನೆಗಳು ಕಾಡ್ತಾ ಇದೆ. ಸಿದ್ದರಾಮಯ್ಯರ ಕ್ಯಾಬಿನೆಟ್ ರೀಶಫಲ್ ಆಗಬೇಕಾಗಿದ್ದು ಸಿಎಂ ಸ್ಥಾನ ಬದಲಾದ ದಿನದಿಂದಲೇ. ಅಂದರೆ ನವೆಂಬರ್ ಕ್ರಾಂತಿ ಅಂತ ಹೇಳಿ ರಾಜಣ್ಣ ಹೇಳಿಕೆಯನ್ನು ಕೊಟ್ಟರಲ್ಲ, ಆ ಸಂದರ್ಭದಲ್ಲಿ ಒಂದು ಸಣ್ಣ ಕ್ರಾಂತಿ ಆಗಬೇಕಾಗಿತ್ತು. ಅದಾದ ನಂತರ ಕಾಲಘಟ್ಟದ ಕೆಲ ಸನ್ನಿವೇಶಗಳು ದಿನಗಳನ್ನು ಮುಂದೂಡಿತು. ಅದಾದ ನಂತರ DK ಶಿವಕುಮಾರ್ ಅವರ ವಿಪರೀತ ಒತ್ತಡ, ಹೈಕಮಾಂಡ್ ನಾಯಕರು ಸಹಿಸಿಕೊಳ್ಳಲಾಗದ ಸಂದರ್ಭಕ್ಕೆ ತಳ್ಳದಾಗ ಅಧಿಕಾರ ಹಂಚಿಕೆ ಅನ್ನೋದು ಪ್ರಾಯೋಗಿಕ ಆಯಿತು. ಸಿಎಂ ಸ್ಥಾನವೂ ಬದಲಾಯಿತು. 2028ರ ಎಲೆಕ್ಷನ್ ಟಾರ್ಗೆಟ್ಟು ಶಾಸಕರ ಚಿಂತೆ ಏನು? ಕ್ಷೇತ್ರದಲ್ಲಿ ಹಿಡಿತ ಸಾಧಿಸುವ ಆತುರದಲ್ಲಿ ಶಾಸಕರಿದ್ದಾರೆ. ಬೇಗ ಸಚಿವರಾದರೆ ಮಾತ್ರ ಸ್ವಕ್ಷೇತ್ರದಲ್ಲಿ ಹಿಡಿತ ಸಾಧ್ಯ. ಹೈಕಮಾಂಡ್ ಮೇಲೆ ಸಚಿವಾಕಾಂಕ್ಷಿಗಳ ಒತ್ತಡದ ತಂತ್ರ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಮಾಡಿ, ಇಲ್ಲದಿದ್ರೆ ಕಷ್ಟ. ಯಾರಿಗೆ ಹೇಳೋದು? ನಾಯಕರ ಮೇಲೆ ಒತ್ತಡ ಹೇರುತ್ತಿರುವ ಶಾಸಕರ ದಂಡು ಸ್ವತಃ ರಾಹುಲ್ ಗಾಂಧಿ ಕಣ್ಣು ತೆರೆಯುವ ಹೊರತು ಇದು ಸಾಧ್ಯ ಇಲ್ಲ. ವೇಣುಗೋಪಾಲ್ ಸಮ್ಮತಿ ಕೊಟ್ಟರೂ ಸಾಧ್ಯ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಹೂ ಅಂದ್ರೂ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಕಡೆಯ ಒಂದು ಸಿಗ್ನಲ್ ಕೊಡಬೇಕು. ಸಿದ್ದರಾಮಯ್ಯ, DK ಶಿವಕುಮಾರ್, BK ಹರಿಪ್ರಸಾದ್ ಎಲ್ಲರೂ ಕೂಡ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಗುಡ್ ಮಾರ್ನಿಂಗ್. ಎಲ್ಲೋ ಒಂದು ಕಡೆ ಶಾಸಕರ ಮನಸ್ಸಿನಲ್ಲೊಂದು ತಳಮಳ, ಒಂದು ಸಣ್ಣ ಗೊಂದಲ. ಇನ್ನಿರೋದೊಂದು 20 ತಿಂಗಳು, ನಮ್ಮ ಕ್ಷೇತ್ರದಲ್ಲಿ ಒಂದು ವರ್ಚಸ್ಸು ಗಿಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಅವ್ರ ಪ್ರಯತ್ನ. ಪಾಪ ಶಾಸಕರಾಗಿದ್ದ ಕಂಡು ಎಷ್ಟು ಅಂತ ಕಂಟ್ರೋಲಿಗೆ ತಗೊಳ್ಳೋದು. ಒಮ್ಮೆ ಮಿನಿಸ್ಟರ್ ಆಗಿದ್ರೆ ಸಾಕಿತ್ತು. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಹೌದು, ಯಾಕೆಂದ್ರೆ ದಿನೇ ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಾನೆ ಇದೆ. ಯಾಕೆಂದ್ರೆ ಹೈಕಮಾಂಡ್ ಸಾಕಷ್ಟು ಕಾರಣಗಳನ್ನ ಕೊಡ್ತಿರ್ಬೋದು, ಮತ್ತು ಹೈಕಮಾಂಡ್ ನಾಯಕರು ದೆಹಲಿ ಮಟ್ಟದಲ್ಲಿ ಪ್ರತಿಭಟನೆ ವಿಚಾರದಲ್ಲಿ ಮತ್ತೆ ನೀಟ್ ಎಕ್ಸಾಮ್ ವಿಚಾರದಲ್ಲಿ ಬಿಸಿ ಇದ್ರು ಕೂಡ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕು ಅಂತ ಒಂದಷ್ಟು ಶಾಸಕರು ಕೂಡ, ಅಂದ್ರೆ ಆಲ್ಮೋಸ್ಟ್ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲರೂ ಕೂಡ ಒತ್ತಡವನ್ನ ಹಾಕ್ತಾ ಇರ್ಬೇಕು. ಯಾಕಂದ್ರೆ ಪ್ರಮುಖವಾಗಿ ಇನ್ನ ಬಾಕಿ ಉಳಿದಿರುವಂತದ್ದು 20 ತಿಂಗಳ ಅಧಿಕಾರ ಮಾತ್ರ. ಆ ಅಧಿಕಾರದಲ್ಲಿ ನಾವು ಸಚಿವರಾಗದೇ ಇದ್ರೆ ನಮ್ಮ ಕ್ಷೇತ್ರದಲ್ಲಿ ವರ್ಚಸ್ಸು ಇಟ್ಟಿಸ್ಕೊಳ್ಳೋದು ಹೇಗೆ, ಮತ್ತೆ ಮುಂದಿನ ಚುನಾವಣೆಗೆ ನಾವು ತಯಾರಿ ನಡೆಸೋದು ಹೇಗೆ ಎಂಬ ಪ್ರಶ್ನೆ ಅಂದ್ರೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮೇಲೆ ಅಸಮಾಧಾನಕ್ಕೆ ಪ್ರಮುಖವಾದಂತಹ ಕಾರಣ. ಯಾಕೆಂದ್ರೆ 2.5 ವರ್ಷಕ್ಕೆ ಬದಲಾವಣೆ ಆಗ್ಬೇಕಾಗಿತ್ತು, ಮತ್ತೆ 2.5 ವರ್ಷಕ್ಕೆ ಸಚಿವ ಸಂಪುಟ ರೀಶಫಲ್ ಆಗ್ಬೇಕಾಗಿತ್ತು. ಆದ್ರೆ ಆ ಒಂದಷ್ಟು ಕಾರಣಗಳು, ಹೈಕಮಾಂಡ್ ಕಾರಣ ಆಗಿರ್ಬೋದು, ಇಲ್ಲಿ ನಾಯಕತ್ವದ ಬದಲಾವಣೆ ಕಾರಣ ಆಗಿರ್ಬೋದು, ಎಲ್ಲಾ ಕಾರಣದಿಂದಲೂ ಕೂಡ ಅದು ಒಂದು 6-7 ತಿಂಗಳು ಮುಂದಕ್ಕೆ ಹೋಯ್ತು. ಈಗಾದ್ರೂ ಕೂಡ ಸಿಎಂ ಬದಲಾವಣೆ ಆದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ ಎಂಬ ಲೆಕ್ಕಾಚಾರದಲ್ಲಿದ್ದಂತಹ ಶಾಸಕರಿಗೆ ಮತ್ತೆ ನಿರಾಸೆ ಆಗ್ತಾನೆ ಇದೆ. ಯಾಕೆಂದ್ರೆ ಕಳೆದ 1 ತಿಂಗಳಿಂದಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ರು ಕೂಡ ಅದು ಒಂದು ಹಂತಕ್ಕೆ ಬಂದಿಲ್ಲ. ಈಗಾಗಲೇ ರಾಜ್ಯ ನಾಯಕರು ಪಟ್ಟಿಯನ್ನ ತಯಾರು ಮಾಡಿಸಿದ್ದ ಆಗಿದೆ, ಹೈಕಮಾಂಡ್ ಕೊಟ್ಟಿದ್ದು ಆಗಿದೆ. ಅದಕ್ಕೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಪ್ಪಿಗೆ ಸಿಕ್ಕಿದ್ದು ಕೂಡ ಆಗಿದೆ. ಎಲ್ಲೋ ಒಂದ್ ಕಡೆ ಇನ್ನ
ಒಪ್ಪಿಗೆ ಕೊಡಬೇಕಾದಂತಹ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೂ ಒಪ್ಪಿಗೆಯನ್ನ ಕೊಡ್ತಿಲ್ಲ. ಹೀಗಾಗಿ ಶಾಸಕರುಗಳು ಕೂಡ ಅಸಮಾಧಾನ ಆಗ್ತಿದ್ದೀನಿ. ಇಷ್ಟು ದಿನಗಳು ನಾವು ಕಾಯ್ಬೇಕು, ಈಗಾಗಲೇ 3 ವರ್ಷ ಕಾದಿದ್ದಾಗೋಗಿದೆ. ಇನ್ನು ಬಾಕಿ ಉಳಿದವರೆಗೂ 20 ತಿಂಗಳಾದ್ರೂ ಸಚಿವ ಸ್ಥಾನರಾಗಿ ನಮ್ಮ ಕ್ಷೇತ್ರದ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ವರ್ಚಸ್ಸನ್ನ ಪ್ರದರ್ಶಿಸಿದ್ರೆ ಮಾತ್ರ 2028ಕ್ಕೆ ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ, ನಾವು ಗೆಲ್ಲಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಆದಷ್ಟು ಬೇಗ ಸಚಿವ ಸ್ಥಾನವನ್ನ ವಿಸ್ತರಣೆ ಮಾಡಿ ನಮಗೊಂದು ಅವಕಾಶ ಕೊಡಿ ಅಂತ ಕೂಡ ಒಂದಷ್ಟು ನಾಯಕರು ಕೂಡ ಯಾಕೆಂದ್ರೆ ಒತ್ತಡ ಆಗ್ತಿರೋದು. ಯಾಕೆಂದ್ರೆ ಮುಂದಿನ 2028 ಚುನಾವಣೆ ಏನಾಗುತ್ತೋ ಎಂಬುದು ಎಲ್ಲರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಬಾರಿ ಇರುವಂತಹ 20 ತಿಂಗಳಾದ್ರೂ ಕೂಡ ಸಚಿವರು ಅನಿಸ್ಕೋಬೇಕು ಎಂಬ ಲೆಕ್ಕಾಚಾರ ಕೂಡ ಒಂದಷ್ಟು ಶಾಸಕರಲ್ಲಿ ಇರುವಂತದ್ದು ಸಾಯಿಲು. ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸಿಗೆ. ಒಟ್ಟಾರೆ ಎಲ್ಲೋ ಒಂದು ಕಡೆ ಶಾಸಕರಲ್ಲೂ ಒಂದು ಸಣ್ಣ ತಳಮಳ. ಇವತ್ತೆಲ್ಲ ನಾಳೆ ಸಚಿವನಾಗುವೆ ಎನ್ನುವ ಭರವಸೆ ಇಟ್ಕೊಂಡಿದ್ದ ಶಾಸಕರಲ್ಲಿ DK ಶಿವಕುಮಾರ್ ಒಂದಷ್ಟು ನಾಯಕರು ನಿರಂತರವಾಗಿ ಡೆಲ್ಲಿ ಭೇಟಿ ಕೊಡ್ತಾ ಇದ್ದಾರೆ. ಆದರೆ ಎಲ್ಲೂ ಕೂಡ ಒಂದು ಪಾಸಿಟಿವ್ ಆದಂತಹ ಕಾಮೆಂಟ್ಗಳು, ಪಾಸಿಟಿವ್ ಆದಂತಹ ಅಭಿಪ್ರಾಯಗಳನ್ನು ಹೊತ್ಕೊಂಡು ಡೆಲ್ಲಿಯಿಂದ ಬೆಂಗಳೂರಿಗೆ ವಾಪಸ್ ಬರ್ತಾ ಇಲ್ಲ. ಇವೆಲ್ಲ ಬೆಳವಣಿಗೆಗಳು ಕೆಲ MLAಗಳಿಗೆ ಒಂದು ತರಹದ ಆತಂಕವನ್ನು ಮೂಡಿಸ್ತಾ ಇದೆ.